ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಏನಂತ ಕೇಳಿದರೆ, ಇಫ್ n ಈಸ್ ಎನಿ ಪಾಸಿಟಿವ್ ಇಂಟೀಜರ್ ಪ್ರೂವ್ 1 + 2 + 3 + ಅಪ್ ಟು n ವಿಲ್ ಬಿ ಈಕ್ವಲ್ ಟು n ಆಫ್ n + 1/2. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ, ಮೂರೇ ಸ್ಟೆಪ್ಸ್. ಒಂದು n ಜಾಗಕ್ಕೆ 1 ಅನ್ನ ಹಾಕಿ ನೋಡಬೇಕು, ಎರಡನೇದು n ಜಾಗಕ್ಕೆ k, ನೆಕ್ಸ್ಟ್ k + 1. ಸೊ ಸಾಲ್ವ್ ಮಾಡ್ತಾ ಹೋಗೋಣ, ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಸೊಲ್ಯೂಷನ್. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ತೀನಿ ಅಂತಂದ್ರೆ, ಪಿ ಆಫ್ ಎನ್ ಗೆ ಕೊಟ್ಟಿರುವಂತಹ ಈಕ್ವೇಶನ್ ಅನ್ನ ಈಕ್ವೇಟ್ ಮಾಡ್ತಾ ಹೋಗ್ತೀನಿ. ಸೊ ಪಿ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು 1 + 2 + 3 + ಅಪ್ ಟು n ವಿಲ್ ಬಿ ಈಕ್ವಲ್ ಟು n ಆಫ್ n + 1 ಡಿವೈಡೆಡ್ ಬೈ 2. ಸರಿನಾ? ಸೊ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೋಬೇಕು ಅಂತ ಏನಿಲ್ಲ, ಬೇಡ ಬಿಡಿ, ಏನು ಅವಶ್ಯಕತೆ ಇಲ್ಲ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, n ಜಾಗಕ್ಕೆ 1 ಅನ್ನ ಹಾಕಬೇಕು. ಸೊ ನಾವು n ವಿಲ್ ಬಿ ಈಕ್ವಲ್ ಟು 1. ಸೊ ಇವಾಗ ಏನ್ ಮಾಡ್ತೀನಿ, ಪಿ ಆಫ್ 1 ವಿಲ್ ಬಿ ಈಕ್ವಲ್ ಟು, ಸೊ 1 ಅಂತ ಬಂದಾಗ ಮೊದಲನೇದನ್ನ ಮಾತ್ರ ತಗೋಬೇಕು. ನೋಡಿ, ಮೊದಲನೇದನ್ನ ಮಾತ್ರ. ಏನಾದ್ರೂ ಕೂಡ ಪಿ ಆಫ್ 3 ಅಂತ ಇದ್ದಿದ್ರೆ 1 2 3, ಸೊ ಮೂರನ್ನು ಕೂಡ ಕೆಳಗಡೆ ಇಳಿಸ್ಕೊಂತಿದ್ದೆ. ಸೊ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಲ್ಲಿ ನೀವು ಕೇವಲ 1 ಅಂತ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಮೊದಲನೇದು ಏನಿರುತ್ತೆ ಅದನ್ನ ಮಾತ್ರ ಕೆಳಗಡೆ ಇಳಿಸ್ಕೋಬೇಕು, ವಿಚ್ ವಿಲ್ ಬಿ ಈಕ್ವಲ್ ಟು. ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ, n ಆಫ್ n + 1/2 ಇತ್ತಲ್ವಾ. ಸೊ ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು 1 ಅಂತ n ಜಾಗಕ್ಕೆ. ಸೊ n ಇರುವಂತ ಜಾಗಕ್ಕೆಲ್ಲ 1 ಅನ್ನ ಹಾಕಿ. ಸೊ ಈಗ ಏನಾಯ್ತು ನೋಡಿ, 1 ಈಕ್ವಲ್ ಟು 1 + 1 ಏನಾಯ್ತು 2, 2 1s are 2. ಸೊ 2 ಡಿವೈಡೆಡ್ ಬೈ 2. ಸೊ 2 ಡಿವೈಡೆಡ್ ಬೈ 2 ಅಂತಂದ್ರೆ ಎಷ್ಟಾಯ್ತು, 1. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ದೇರ್ ಫಾರ್ ಏನಂತ ಕನ್ಕ್ಲೂಡ್ ಮಾಡಬಹುದು, ಪಿ ಆಫ್ 1 ಈಸ್ ಟ್ರೂ. ಸೊ ಪಿ ಆಫ್ 1 ಈಸ್ ಟ್ರೂ ಅಂತ ನಾವು ಕನ್ಕ್ಲೂಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ನಾವು ಲೆಟ್ n ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು k. ಸೊ n ಜಾಗಕ್ಕೆ k ಅನ್ನ ಅಪ್ಲೈ ಮಾಡಿ ನೋಡ್ಬೇಕು. ಸೊ ಪಿ ಆಫ್ k ವಿಲ್ ಬಿ ಈಕ್ವಲ್ ಟು, ಸೊ ಈ ಈಕ್ವೇಶನ್ ಗೆ k ಅನ್ನ ಅಪ್ಲೈ ಮಾಡ್ತಾ ಹೋಗಿ, 1 + 2 + 3 + ಅಪ್ ಟು n. ಸೊ n ಜಾಗಕ್ಕೆ ಏನು ಅಪ್ಲೈ ಮಾಡ್ತಾ ಇರೋದು, k. ಸೊ k ವಿಲ್ ಬಿ ಈಕ್ವಲ್ ಟು k ಆಫ್ k + 1 ಡಿವೈಡೆಡ್ ಬೈ 2. ಇಲ್ಲೇನ್ ಮಾಡಿದ್ವಿ ನಾವು, n ಜಾಗಕ್ಕೆ k ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀನಿ ಅಂತಂದ್ರೆ, ಲೆಟ್ಸ್ ಪ್ರೂವ್, ಲಾಸ್ಟ್ ಸ್ಟೆಪ್ ಇದು, ಲೆಟ್ಸ್ ಪ್ರೂವ್ p ಆಫ್ k + 1 ಈಸ್ ಟ್ರೂ. ಸೊ p ಆಫ್ k + 1 ಈಸ್ ಟ್ರೂ ಅಂತ ನಾನು ಪ್ರೂವ್ ಮಾಡಿದೆ. ಸಿಂಪಲ್ ಟೆಕ್ನಿಕ್ ಏನ್ ಗೊತ್ತಾ, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎರಡಕ್ಕೂ ಕೂಡ ನೀವು k + 1 ಅನ್ನ ಆಡ್ ಮಾಡ್ತಾ ಹೋಗಿ. k + 1 ಅಂದ್ರೇನು, ಒಂದು ಎಲಿಮೆಂಟ್ ಎಕ್ಸ್ಟ್ರಾ ನಾವು ಆಡ್ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ p ಆಫ್ k + 1 ವಿಲ್ ಬಿ ಈಕ್ವಲ್ ಟು 1 + 2 + 3 + ಅಪ್ ಟು k ಆಯ್ತು. ಸೊ k + 1 ಅಂತಂದ್ರೆ ಒಂದು ಎಲಿಮೆಂಟ್ ಅನ್ನ ಆಡ್ ಮಾಡ್ತಾ ಇದೀವಿ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು k ಆಫ್ k + 1 ಡಿವೈಡೆಡ್ ಬೈ 2 ಪ್ಲಸ್ k + 1. ಸೊ ಏನ್ ಮಾಡ್ತಾ ಇರೋದು, ಎರಡು ಕಡೆನೂ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆನೂ ನಾವು k + 1 ಅನ್ನ ಆಡ್ ಮಾಡ್ತಾ ಇದೀವಿ. ಸೊ ಈಗ ಇಲ್ಲಿ ಬರೀತಾ ಹೋಗ್ತೇನೆ ನೋಡಿ. ಸೊ ರೈಟ್ ಹ್ಯಾಂಡ್ ಸೈಡ್ ಅನ್ನ ಮಾತ್ರ ತೊಳಿ. ಸೊ ಅದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ, ವಿಚ್ ವಿಲ್ ಬಿ ಈಕ್ವಲ್ ಟು k ಆಫ್ k + 1 ಡಿವೈಡೆಡ್ ಬೈ 2 ಪ್ಲಸ್ k + 1 ಅಲ್ವಾ ನನಗಿರೋದು. ಸೊ ಇವೆರಡರಲ್ಲೂ ನಾನು ಏನ್ ಮಾಡ್ತೀನಿ, k + 1 ಅನ್ನ ಕಾಮನ್ ಆಗಿ ತಕೊಂತೀನಿ. ಸೊ k + 1 ಅನ್ನ ಕಾಮನ್ ಆಗಿ ಹೊರಗಡೆ ತಕೊಂಡ್ರೆ ಇಲ್ಲಿ ಏನ್ ಉಳ್ಕೊಳ್ಳುತ್ತೆ, k ಆಫ್ k + 1 ಡಿವೈಡೆಡ್ ಬೈ 2 ಇತ್ತು. ಸೊ ಇವಾಗ k + 1 ಹೊರಗೆ ಬಂದ್ರೆ ಕೇವಲ k ಡಿವೈಡೆಡ್ ಬೈ 2 ಮಾತ್ರ ಉಳ್ಕೊಳ್ಳುತ್ತೆ, ಪ್ಲಸ್ ಇಲ್ಲಿ k + 1 ಹೊರಗಡೆ ಬಂದ್ರೆ ಕೇವಲ 1 ಮಾತ್ರ ಉಳ್ಕೊಳ್ಳುತ್ತೆ. ಸೊ ಇವಾಗ k + 1 ಇಂಟು k ಪ್ಲಸ್, ಸೊ ಇದನ್ನ ಕಾಮನ್ ಡಿನಾಮಿನೇಟರ್ ಮಾಡ್ಕೋಬೇಕು. ಸೊ ಡಿವೈಡೆಡ್ ಬೈ 2, 2 1s are 2 ಆಗುತ್ತೆ. ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ k + 1 ಇಂಟು k + 2 ಡಿವೈಡೆಡ್ ಬೈ 2. ಸೊ ಈ 2 ಏನಾಗುತ್ತೆ, ಕಾಮನ್ ಡಿನಾಮಿನೇಟರ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಾ ಇರೋದು. ಸೊ ಇಲ್ಲೇನು ಇಲ್ಲ ಅಂತಂದ್ರೆ 1 ಅಲ್ವಾ. ಸೊ 1 × 2 2. ಸೊ ಕಾಮನ್ ಡಿನಾಮಿನೇಟರ್ ಆಗುತ್ತೆ. ಸೊ ಕಾಮನ್ ಡಿನಾಮಿನೇಟರ್ ಆಯ್ತು. ನನಗೆ ಈ ಫಾರ್ಮೆಟ್ ಅಲ್ಲಿ ಆನ್ಸರ್ ಬೇಕು, n ಆಫ್ n + 1 ಡಿವೈಡೆಡ್ ಬೈ 2. ಸೊ ಈ ಫಾರ್ಮೆಟ್ ಅಲ್ಲಿ ನನಗೇನ್ ಬೇಕು, ಆನ್ಸರ್ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ k + 1. ಸೊ ಇದನ್ನು ಕೂಡ k + 1 ಫಾರ್ಮೆಟ್ ಅಲ್ಲಿ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ. ಯಾವ ರೀತಿ, k + 1 ಇಂಟು k + 1 + 1. ಸೊ k + 1 + 1 ಅಂದ್ರೆ ಎಷ್ಟಾಯ್ತು, k + 2 ಅಲ್ವಾ.
ಸೊ ಡಿವೈಡೆಡ್ ಬೈ 2. ಸೊ ಇದನ್ನ ಬ್ರಾಕೆಟ್ ಒಳಗಡೆ ಕರ್ಕೊಂತೀವಿ. ಸೊ ಇವಾಗ k ಪ್ಲಸ್ 1 ಅನ್ನ ನಾನು ಏನಾದ್ರೂ n ಅಂತ ಅನ್ಕೊಂಡ್ರೆ n ಆಫ್ n ಪ್ಲಸ್ 1 ಡಿವೈಡೆಡ್ ಬೈ 2 ಅದೇ ರೀತಿ ಇದೆ ನೋಡಿ, n ಆಫ್ n ಪ್ಲಸ್ 1 ಡಿವೈಡ್ ಬೈ 2. ಸೊ ಇವಾಗ ಫಾರ್ಮೆಟ್ ಈಕ್ವಲ್ ಆಗಿದೆ. ಸೊ ಇದನ್ನ ನಾವೇನಂತ ಕರಿಬಹುದು, ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ವಿ, ಪ್ರೂವ್ ಮಾಡಿದ್ವಿ ಅಂತ ಅರ್ಥ. ಸೊ ಏನ್ ಮಾಡಬೇಕು, ನಾವು ಫಾರ್ಮೆಟ್ ಅನ್ನ ನಾವು ಮ್ಯಾಚ್ ಮಾಡಿದ್ರೆ ಸಾಕು. k ಪ್ಲಸ್ 1 ಅನ್ನ ನಾನು n ಅಂತ ಅನ್ಕೊಂಡ್ರೆ n ಆಫ್ n ಪ್ಲಸ್ 1 ಡಿವೈಡೆಡ್ ಬೈ 2 ನ, ಸೊ ಇಲ್ಲಿ ಕ್ವಶನ್ ಅಲ್ಲೂ ಕೂಡ n ಆಫ್ n ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ಇದೆ. ಸೊ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಒಂದ್ 2-3 ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಿದಾಗ ಅರ್ಥ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಉಳಿದಿರುವಂತ ವಿಡಿಯೋಗಳೆಲ್ಲ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.